ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಪಾಪುನ ಕರ್ಕೊಂಡು. ಸೊ ಅವನಿಗೆ ಇಲ್ಲಿ ಬ್ಲ್ಯಾಕ್ ಶರ್ಟ್ನ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಟೈಮು ಅವನಿಗೆ ಬ್ಲ್ಯಾಕ್ ಅನ್ನೋ ಒಂದು ಕಲರ್ನ ಇಂಟ್ರಡ್ಯೂಸ್ ಮಾಡ್ತಾ ಇರೋದು. ನನಗೆ ತುಂಬ ಇಷ್ಟ ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಶರ್ಟ್ ಹಾಕಬೇಕು ಅಂತ. ಸರಿ ಕಲ್ತ್ಕೋ ಈಗಲೇನೆ ನೀನು ಫೋನ್ ನೋಡೋದನ್ನ. ಲಿಶುಮಾ, ಲಿಶು, ಪುಟಣಿ, ಪುಟಣಿ, ಏನಿದು? ಏನೋ ಇದು? ನಾವು ಫುಟ್ಬಾಲ್ ನೋಡ್ತಿದ್ದೀವಿ ಮಮ್ಮಿ. ನಾವು ಫುಟ್ಬಾಲ್. ನೀನು ಫುಟ್ಬಾಲ್ ಆಡ್ತೀಯ ಮಗನೆ? ಹಾಂ. ಸೊ ನೋಡಿ, ಅಪ್ಪ ಮಗ ಬ್ಲ್ಯಾಕ್ ನಮ್ಮ ಲಿಶು ಬ್ಲ್ಯಾಕ್ ಶರ್ಟ್ ಹಾಕಿದ್ದಾನೆ. ಬ್ಲ್ಯಾಕ್ ನಾನು ಕೂಡ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದೀನಿ. ಹಾಯ್ ಲಿಶಾನ್. ಸೊ ಇದು ನಾನು ಎಲ್ಲ ಇವತ್ತು 3 ಜನರು ಬ್ಲ್ಯಾಕ್ ಡ್ರೆಸ್ ಕೋಡಲ್ಲಿದ್ದೀವಿ. ಆ್ಯಕ್ಚುಲಿ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ರಾಮನಗರದಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. 3 ಜನ ಹೋಗ್ತಾ ಇದ್ದೀವಿ ಹೊರಗಡೆ ಇವತ್ತು. ಹಾಯ್ ಹಾಯ್ ಯೂಟ್ಯೂಬರ್ಸ್. ಹಾಯ್ 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 ಹಾಯ್. ಇಲ್ಲಿ ಮಗನೇ, ಇಲ್ಲಿ ಪುಟ್ಟಣಿ. ಹಾಯ್ ಹಾಯ್. ಎಲ್ಲರೂ ಹಾಯ್ ಮಾಡ್ಬಿಟ್ರು. ನಡಿ ಮಗನೇ, ಹೋಗೋಣ. ಓಕೆ, ಇವಾಗ ಒಂದು ಛತ್ರಿ ಎತ್ಕೊಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಮಳೆ ಬರೋ ಥರ ಇಲ್ಲ ಅಂದರೂ ಮಳೆ ಬಂದ್ಬಿಟ್ರೆ ಅಂತ ಹೇಳಿ ಛತ್ರಿ ಎತ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೋಗೋಣ. ನಮ್ಮ ಲಿಶು ಹೆಂಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಅವನಿಗೆ ಫಸ್ಟ್ ಟೈಮ್ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿರೋದು ಆ್ಯಂಡ್ ಜೀನ್ಸ್ ಕೂಡ. ಇದು ಜೀನ್ಸ್ ಸೆಕೆಂಡ್ ಟೈಮು, ಬಟ್ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿರೋದು ಇದೆ ಫಸ್ಟ್. ಹಾಯ್ ಮಾಡ್ಬಿಡು ಮಗನೇ ಎಲ್ರಿಗೂ. ಹಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಮಾತ್ರ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ. ಸೊ ಓಕೆ, ಹೋಗೋಣ ಬನ್ನಿ. ಇಲ್ಲಿ ಚೆನ್ನಾಗಿತ್ತಾ? ಬನ್ನಿ ಹೋಗೋಣ. ಬಾಯ್ 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 ಬಾಯ್. ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಸ್ಟಾರ್ಟ್ ಆಗಿದೆ ಅಂತ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿದಾಗ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಹಾಂ, ಎಲ್ಲ ಹೆಂಗೆ ಮ್ಯಾಚಿಂಗು? ಮೈ ಶೇಡೆಡ್ ಬ್ಲ್ಯಾಕ್. ಲಿಶು ಇಲ್ಲಿ ತಿರ್ಗಿಸು. ಇದು ನನ್ನ ಫೋನ್ ಕೈಯಲ್ಲಿ ಐತೆ. ಫೋನು ಕೈಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲ, ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಫೋನ್ ಹುಡುಕ್ತಾ ಇದ್ದೀನಿ. ಇದೆಲ್ಲ ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಅಂತ ಹೇಳೋದಾದರೆ ಫಸ್ಟಿಗೆ ಬರೋದೇ ಈ ಲೈಟಿಂಗ್ಸ್ ಅಂತ ಬಂದರೆ, ಈ ಸಲನೇ ಅಂದರೆ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಈ ಸಲ ಸ್ವಲ್ಪ ಕಡಿಮೆನೇ ಲೈಟಿಂಗ್ಸ್ ಹಾಕಿರೋದು. ಬಟ್ ಪ್ರತಿ ವರ್ಷವೂ ತುಂಬ ಜಾಸ್ತಿ ಲೈಟಿಂಗ್ಸ್ ಇರ್ತಿತ್ತು. ಪ್ರತಿಯೊಂದು ಏರಿಯಾದಲ್ಲೂ ಲೈಟಿಂಗ್ಸ್ ಇರ್ತಾ ಇತ್ತು. ಈಗಲೂ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಪ್ರತಿಯೊಂದು ಏರಿಯಾದಲ್ಲೂ, ಬಟ್ ಅಷ್ಟಾಗಿರಲಿಲ್ಲ, ಲೈಟಾಗಿ ಹಾಕಿದ್ರು. ಸೊ ಈ ಲೈಟಿಂಗ್ಸಿಂದನೇ ಕರ್ಗಕ್ಕೆ ಒಂದು ಕಳೆ ಬರೋದು ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು, ರೋಡ್ ಅಕ್ಕಪಕ್ಕದಲ್ಲಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲರೂ ಶಾಪಿಂಗ್ ಮಾಡ್ತಾರೆ, ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ನಾನು ಇಲ್ಲಿ ಫಸ್ಟಿಗೆ ಲಿಶುನ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಅವನು ಫಸ್ಟ್ ಇದಕ್ಕೆ ಅಡ್ಜಸ್ಟ್ ಆಗಲಿ, ಈ ಲೈಟಿಂಗ್ಸ್ಗೆ ಅಥವಾ ಈ ಸೌಂಡ್ ಎಫೆಕ್ಟ್
ಕಾರಣಕ್ಕೆ ಅವನು ಅಡ್ಜಸ್ಟ್ ಆದರೆ ಹಬ್ಬದ ದಿನ ಅವನ್ನ ಕರ್ಕೊಂಡು ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವನ್ನ ಫಸ್ಟು ಈ ಲೈಟಿಂಗ್ಸ್ ಎಲ್ಲ ಏನು ಸೆಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅಂತ ಅವನ್ನ ಕರ್ಕೊಂಡು ಬಂದೆ. ಬಟ್ ಅವನು ಅಡ್ಜಸ್ಟ್ ಆಗ್ತಾನ ಅಥವಾ ಕಿರಿಕಿರಿ ಮಾಡ್ತಾನ, ಅವ್ನಿಗೆ ಇಷ್ಟ ಆಗಲ್ವಾ ಏನು ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾವು ಯಾವುದೇ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲೆ ಅಲ್ಲಿನ ವಾತಾವರಣಕ್ಕೆ ಮಕ್ಕಳು ಅಡ್ಜಸ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಲ್ಲದೆ ಜಾತ್ರೆ, ನಮ್ಮೂರ ಜಾತ್ರೆ ಕೇಳಬೇಕಾ, ತುಂಬ ರಶ್ ಇರ್ತಾರೆ, ಕಣ್ಣು ಕೂಡ ಬಿಡೋದಕ್ಕಾಗಲ್ಲ, ಅಷ್ಟು ಜನ ತುಂಬಿಡ್ತಾರೆ. ಆ್ಯಂಡ್ ನಾವೇ ಒದ್ದಾಡಿಕೊಂಡು ತೂರಾಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಈ ಮಕ್ಕಳನ್ನ ಕರ್ಕೊಂಡು ಹೋದರೆ, ಅದು ಪುಟಾಣಿ ಮಗು 6 ತಿಂಗಳು ತುಂಬಿದೆ ಈಗ ತಾನೆ, ಸೊ ಆ ಮಗು ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅನ್ನೋದು ಸ್ವಲ್ಪ ನನಗೂ ಭಯ ಇತ್ತು. ಸೊ ಫಸ್ಟಿಗೆ ಈ ರೀತಿ ಅವನೇನಾದ್ರು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಲೈಟಿಂಗ್ಸ್ನೆಲ್ಲ ತೋರಿಸ್ತೋ ಅನ್ನೋ ಒಂದು ಖುಷಿಯಾದರೂ ಸಿಗುತ್ತೆ ಅಂತ ಹೇಳಿ ನಾನು ಲಿಶುನ ಕರ್ಕೊಂಡು ಬಂದೆ. ಸೊ ಇಲ್ಲಿಂದ ನಾವು ಗೋಬಿ ತಿನ್ನೋಣ ಅಂತ ಹೇಳಿ ಈ ಶಾಪಿಗೆ ಬಂದಿದ್ದೀವಿ. ರಾಮನಗರದಲ್ಲಿ ಇದು ಫೇಮಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇಲ್ಲಿ ಗೋಬಿ ತಿನ್ಕೊಂಡು ಹೋಗೋಣ ಅಂತ. ಯಪ್ಪ ಒಂಥರ ಹೆಂಗೆ ಇಲ್ಲಿ ವಿಡಿಯೋ ನೋಡಿ, ಬೆಳ್ಳೋಡು ಬೆಳ್ಳಿ ಮಾಡ್ಕೊಂಡಿದೆ ಎರಡು ಮಧ್ಯ ಇಲ್ಲಿ ಬೆಳ್ಳೆ ನೋಡ್ಕೊಂಡಿದ್ದೀವಿ. ಮೇಲಕ್ಕೆ ಕೈಯೋ ಕೈ ಬೆಳ್ಳೋಡು. ಫಸ್ಟ್ಗೆ ನಾವಿಲ್ಲಿ ನಾರ್ಮಲ್ ಗೋಬಿನ ತೊಗೊಂಡ್ವಿ, ಅರ್ಧ ಹಾಫ್ ಪ್ಲೇಟ್ ಅಕ್ಕ ಬಾವನಿಗೆ ಮತ್ತು ನನಗೆ ಮಹಿಗೆ ಅಂತ. ಸೊ ನಮ್ಮ ಚಿನ್ನು ಜೊತೆಗೆ ಬಂದಿರೋದ್ರಿಂದ ಅಕ್ಕ ಬಾವ ನಮ್ಮ ಚಿನ್ನು ಒಂದು ಪ್ಲೇಟಲ್ಲಿ ತಿಂತಾಯಿದ್ರು ಆ್ಯಂಡ್ ನಾನು ಮಹಿ ಒಂದು ಹಾಫ್ ಪ್ಲೇಟ್ ಏನು ತೊಗೊಂಡ್ವಿ ಅದನ್ನು ತಿಂತಾಯಿದ್ವಿ. ಲಿಶುಗಂತೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಇವಾಗ ಅವನಿಗೆ ಏನಾದರೂ ತಿನ್ನಬೇಕು ಅಂತ ಹಂಗ್ರಿ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತಲ್ವ, ಸೊ ಅವನಿಗೆ ನನಗೆ ಬೇಕು ಅಂತ ಅವನು ಕೈಯೆಲ್ಲ ಒದರುತ್ತಾ ಇರ್ತಾನೆ, ಬಾಯೆಲ್ಲ ಚಪ್ಪರಿಸ್ತಾ ಇರ್ತಾನೆ. ಸೊ ಅವನಿಗೆ ಇವಾಗ ಸರಿ ಅಥವಾ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ನಾವು ತಗೊಂಡಿದ್ದು ಪನ್ನೀರ್, ಅದಾದಮೇಲೆ ಮಶ್ರೂಮ್ ಗೋಬಿನ ತಗೊಂಡು ಈ 3 ಗೋಬಿನೂ ತಗೊಂಡು ಫಿನಿಷ್ ಮಾಡಿದ್ವಿ. ಸ್ವಲ್ಪ ಎನರ್ಜಿ ಬೇಕಿತ್ತಲ್ವ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಗೋಬಿ ತಿನ್ಕೊಂಡು ಅದಾದಮೇಲೆ ಜಾತ್ರೆ ಏನು ಸೆಟಪ್ ಮಾಡಿದ್ದಾರೆ ಅದರೊಳಗಡೆ ಎಂಟ್ರಿ ಕೊಡೋಣ ಅಂತ ಹೇಳಿ. ಸೊ ಲಿಶು ನಿದ್ದೆ ಮಾಡ್ತಾ ಇರಲಿಲ್ಲ, ಅವನಿಗೆ ಹೊರಗಡೆ ಕರ್ಕೊಂಡು ಬಂದ್ರೇ ತುಂಬ ಖುಷಿ ಆಗುತ್ತೆ ಅವನಿಗೆ. ಯಾರೇ ಆಗಲಿ ಮಕ್ಕಳನ್ನ ಯಾವಾಗಲೂ ಮನೆ ಒಳಗಡೆ ಕೂಡಾಕ್ದಂಗೆ ಇರಬೇಡಿ. ಸೊ ಈ ರೀತಿ ಅವ್ರಿಗೂ ಖುಷಿ ಕೊಡುತ್ತೆ. ವಾತಾವರಣ ಚೇಂಜ್ ಆದಾಗ ಅವ್ರ ಮೈಂಡ್ಸೆಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಓಕೆ ಇದು ಈ ರೀತಿ ಇದೆ, ಈ ರೀತಿ ಇರುತ್ತೆ ಅಂತ ಹೇಳಿ ಒಂದೇ ಜಾಗದಲ್ಲಿ ಕೂಡಾಕಿದ್ರೆ ಮಕ್ಕಳು ಸ್ವಲ್ಪ ಏನು ಹೇಳ್ತಾರೆ ಮೆತ್ತುವಾಗುತ್ತೆ ಅಥವಾ ತುಂಬ ಸಾಫ್ಟ್ ನೇಚರಲ್ಲಿ ಬೆಳೆದು ಬಿಡುತ್ತೆ ಮಕ್ಕಳು. ಸೊ ಇಲ್ಲಿ ಜಾತ್ರೆ ನೋಡ್ತಿರ್ಬೋದು. ನನಗಂತೂ ಈ ವೀಲಿಂಗ್ಸ್ನ ನೋಡ್ತಾ ಇದ್ದರೆ ಯಪ್ಪ ನಿಜ ಭಯ ಆಗ್ತಿತ್ತು, ಅಷ್ಟೇ ಖುಷಿ ಆಗ್ತಿತ್ತು. ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವೀಲಿಂಗ್ಸ್ ಏನಿದೆ ರೌಂಡ್ ಸರ್ಕಲ್ಸ್ ತಿರುಗ್ತಾ ಇದೆ ನೋಡಿ, ಅದು ತುಂಬ ಚೆನ್ನಾಗಿತ್ತು, ಯುನೀಕ್ ಆಗಿತ್ತು. ಬಟ್ ಆಡೋದಂತೂ ನಿಜವಾಗ್ಲೂ ತುಂಬ ಭಯ ನನಗೆ ಈ ರೀತಿ ಗೇಮ್ಸ್ ಎಲ್ಲ ಆಡಬೇಕು ಅಂತ ಹೇಳಿದ್ರೆ. ಸೊ ಕೆಲವೊಂದನ್ನು ಎಲ್ಲ ಸೆಟ್ ಮಾಡಿಟ್ಟಿದ್ರು, ಕೆಲವೊಬ್ಬರು ಆಟ ಆಡ್ತಾಯಿದ್ರು ಆಲ್ರೆಡಿ, ಇನ್ನು ಕೆಲವೊಂದನ್ನು ಆಗ್ತಾನೆ ರೆಡಿ ಮಾಡ್ಕೊಳ್ತಾಯಿದ್ರು. ಏನೇನು ಥಿಂಗ್ಸ್ ಇದೆ ಅದನ್ನೆಲ್ಲ ಅವರೇ ರೆಡಿ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಬ್ಬ ಇನ್ನೊಂದು 2 ದಿನ ಇರೋ ಹಾಗೆ ನಾನು ಈ ರೈಡ್ ಏನಿದೆ ಸುಮ್ಮನೆ ಒಂದು ನೈಟ್ ಔಟಿಂಗ್ ಅನ್ನೋ ಥರ ನಾನು ಈ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಲಿಶುನ ನೀವು ನೋಡ್ತಿರ್ಬೋದು, ಅವ್ನು ಸ್ವಲ್ಪ ಶಾಕಲ್ಲಿ ನೋಡ್ತಿದ್ದಾನೆ. ತುಂಬ ಲೈಟಿಂಗ್ಸ್ ಇತ್ತಲ್ಲ, ಸೊ ಅವನು ಎದುರ್ಕೊಳ್ಬಾರ್ದು ಅಂತ, ಅಂದರೆ ಶಾಕ್ ಮೀನ್ಸ್ ಸುಮ್ಮನೆ ಒಂಥರ ಅನ್ನೋ ಥರ ಅವ್ನು ನೋಡ್ತಾ ಇದ್ದ. ಬಟ್ ಅವ್ನು ಎದುರುಕೊಳ್ತಾ ಇರಲಿಲ್ಲ. ಆ್ಯಂಡ್ ಸೌಂಡ್ ಎಫೆಕ್ಟ್ಗೂ ಅಷ್ಟೇ ಅವನು ಅಷ್ಟಾಗಿ ಭಯ ಪಡ್ತಾ ಇರಲಿಲ್ಲ, ಬಿಕಾಸ್ ನಾವು ಮನೇಲಿ ಸಾಂಗ್ ಎಲ್ಲ ಆಗ್ತಾಯಿದ್ವಿ. ಸೊ ಅವನಿಗೆ ಅದು ಸ್ವಲ್ಪ ಏನು ಹೇಳ್ತಾರೆ ಸೌಂಡ್ ಅವನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದ. ಬಟ್ ಇದು ತುಂಬ ಜಾಸ್ತಿ ಸೌಂಡ್ ಇರ್ತಿತ್ತು. ಆರ್ಕೆಸ್ಟ್ರಾ ಥರ ಏನಿದೆ ಈ ಬೈಕ್ ರೈಡಿಂಗ್ ಎಲ್ಲ ಏನಿದೆ ಅಲ್ಲಿ ಸೌಂಡ್ ತುಂಬ ಜಾಸ್ತಿ ಕೊಡ್ತಾಯಿದ್ರು, ಸಾಂಗ್ ಎಲ್ಲ ಹಾಕೋದು. ಆ ಸೌಂಡಿಗೆ ಅವ್ನು ಸ್ವಲ್ಪ ಕಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಅವನು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟ.
ಕಣ್ಣು ಮುಚ್ಚೋದು ನಿಮ್ದು. ಏ ಕಿವಿ ಚೆನ್ನಾಗಿತ್ತು ಮಮ್ಮಿ. ಕಾಣಿಸ್ತಿದೀಯಾ? ಶಾಕಲ್ಲಿ ನೋಡ್ತವನೆ. ಸೊ ಈ ಒಂದು ಎಂಟ್ರೆನ್ಸ್ ಅಲ್ಲಿ ನೋಡಿ, ಅಲ್ಲಿ ಸ್ಟೇಜ್ ಎಲ್ಲ ರೆಡಿ ಆಗಿದೆ. ಸೊ ಇಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರೆ, ಈ ಸ್ಟೇಜ್ ಅಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರೆ. ಸೊ ನೋಡ್ತಿರ್ಬೋದು ಈ ಒಂದು ಸ್ಟೇಜ್ ಏನಿದೆ. ಹೋದ್ ಸಲ ಹಿಂಗಿತ್ತು, ಈ ಕಡೆ ಇತ್ತು, ಚೆನ್ನಾಗಿರ್ಲಿಲ್ಲ. ಈ ಸಲ ಡೈರೆಕ್ಟ್ ಇಟ್ಟಿದ್ದಾರೆ. ಹಿಂಗೆ ಡೈರೆಕ್ಟ್ ಹೋಗೋ ತರ ಮಾಡೋರೆ ಅಲ್ಲ. ಇದಕ್ಕೆ ಆ ಕಡೆಯಿಂದ ಬಿಡೋದು, ಕಾಲೇಜ್ ಕಡೆಯಿಂದ. ಈ ಸಲ ಸ್ಟ್ರೈಟ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ಗೊತ್ತಿಲ್ಲ, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗಬೇಕು. ಸೊ ನನಗಂತೂ ತುಂಬ ಖುಷಿಯಾಗಿದ್ದೇನೆಂದರೆ ಇವನು ಯಾವುದಕ್ಕೂ ಅಳ್ಳಿಲ್ಲ. ಕೆಲವೊಂದು ಮಕ್ಕಳು ಏನು ಗೊತ್ತಾ, ಒಂದು ಜಾಗ ಕರ್ಕೊಂಡು ಹೋದ ತಕ್ಷಣ ಅವು ತುಂಬಾ ಹಠ ಮಾಡ್ತವೆ. ಎಷ್ಟು ಅಳ್ತಾರೆ ಅಂದರೆ ಹಬ್ಬ ಕೇಳಬೇಕಾ. ನನ್ನ ಮಗ ಅಂತೂ ಅಳ್ತಾನೆ ಇರಲಿಲ್ಲ. ಇನ್ನೂ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ಇಲ್ಲೂ ಅಷ್ಟೇ, ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮೂರ ಜಾತ್ರೆ ನೋಡೋಣ ಬನ್ನಿ. ಅದು ನೋಡೋಕ್ಕೆ ಚಂದ ಅಲ್ವಾ, ಡಿಸೈನು ಸಖತ್ತಾಗೈತೆ. ಯಪ್ಪ ಅಲ್ಲೇ ಸತ್ತೋಗಿರ್ತಾನ ಅಷ್ಟೇ. ಹೋಗಿ ಆಡಿದ್ರೆ ನಮಗಂತೂ ಕೆಲವೊಂದು ಗೇಮ್ಸ್ನ ನೋಡಿ ತುಂಬ ಶಾಕ್ ಆಗ್ತಾಯಿತ್ತು. ನಿಜ ಹೆಂಗಪ್ಪ ಆಡ್ತಾರೆ ಇವರೆಲ್ಲ, ಜೀವನೇ ಬಾಯಿಗೆ ಬಂದುಬಿಡುತ್ತೆ ನೋಡಿ. ಮೇಲ್ಗಡೆ ಕರ್ಕೊಂಡೋಗಿ 1-2 ನಿಮಿಷ ನಿಲ್ಲಿಸ್ಬಿಡ್ತಾರೆ. ಹಬ್ಬ ಅದು ಹೆಂಗಿರ್ತಾರೋ ಏನೋ ಅಂತ ಅಂದ್ಕೊಳ್ತಾ ಇದ್ವಿ. ಆ್ಯಂಡ್ ಲಿಶು ಫುಲ್ ಎಂಜಾಯ್ ಮಾಡ್ತಾಯಿದ್ದ ಈ ಲೈಟಿಂಗ್ಸ್ನ ನೋಡಿ. ಆ್ಯಂಡ್ ಸಾಂಗ್ನು ಕೂಡ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದ. ಸೊ ಆರಾಮಾಗಿ ಕರ್ಕೊಂಡು ಬರ್ಬೋದಪ್ಪ ಇವನ್ನ ಜಾತ್ರೆಗೆ ಅಂತ ತುಂಬ ಖುಷಿ ಆಯಿತು. ಇವನೇನಾದ್ರು ಹತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಈ ವರ್ಷದ ಜಾತ್ರೆನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಸೊ ಇವನು ಆರಾಮಾಗಿರೋದ್ರಿಂದ ನನಗೆ ತುಂಬ ಕಂಫರ್ಟೇಬಲ್ ಆಗಿತ್ತು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಜಸ್ಟ್ ಬಿಗಿನಿಂಗ್. ನಾವು ಬಂದು 2 to 3 hours ಆಗಿತ್ತಲ್ವ. ಸೊ ಲಿಶಿಗೂ ಕೂಡ ನಿದ್ದೆ ಬರ್ತಾಯಿತ್ತು. ಸೊ ಅಲ್ಲಿಂದ ನಾವು ಹೊರಟ್ವಿ. ಸೊ ಈಗ ನಾವು ಒಂದು ಏನು ಶಾಪ್ ಮಾಡಿದ್ವಿ ಅಂದರೆ ಪಿಂಗಾಣಿ ತೊಗೊಂಡ್ವಿ. ಅದೊಂದು ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ಸ್ವೀಟ್ಸ್ ತಿನ್ನೋಣ ಅಂತ ಹೇಳಿ ಕಾಂತಿ ಸ್ವೀಟ್ಸ್ಗೆ ಬಂದಿದ್ದೀವಿ. ಯಾವುದು ಬಾಸುಂಡಿ 4 ಹೇಳ 2 ಹೇಳ ಯಾವ್ದು ಬೇಕು ಲಶ್ವಿಕ್ ಯಾವ್ದು ಬೇಕು? ರಸಮಲೈ ಹೊಸದಾಗಿ ಓಪನ್ ಆಗಿರೋದಾ ಇದು? ಕಾಂತಿ ಸ್ವೀಟ್ಸ್ ಬೆಂಗಳೂರು ಫೇಮಸ್ ಅಪ್ಪ. ಹೌದಾ, ಚೆನ್ನಾಗಿದೆ ಅಲ್ಲ, ಗಿಫ್ಟ್ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ.
ಚೆನ್ನಾಗಿದೆ, ಕೂಲ್ ಪ್ಲೇಸ್, ಕೂಲ್ ಅನಿಸ್ತು. ಎಲ್ಲಿ ಸೋನು ಏನು ಬೇಕೋ? ಇಲ್ಲಿಂದ ಬಿಸ್ಕೆಟ್ ತಗೊಂಡು ಕೊಡಿ, ಎಲ್ಲಿಂದ ಕೊಡಿ. ಕುಕ್ಕೀಸ್ ನೀನು ಕೊಡಿಸ್ಬೇಕಂದ್ರೆ ಈ ಥರ ಅಂಗಡಿ ಕರ್ಕೊಬಂದು ಕೊಡಿಸು. ಪ್ಯಾಕೆಟ್ ಅದಂತೂ ಕೊಡಿಸ್ಲೇಬೇಡ. ಇದು ಬೆಸ್ಟ್ ಅಂತನಾ? ಇದು ಬೆಸ್ಟು. ಇದು ಇವರೇ ಮಾಡೋದಲ್ವೇನೋ. ಕೇಕ್ ಕೇಕ್ ಕೂಡ ಅವೈಲೇಬಲ್ ಐತಲ್ಲ. ಡೋನಟ್ಸ್ ಇದೆ, ಡೋನಟ್ಸ್ ಇದೆ, ರೆಡ್ ವೆಲ್ವೆಟ್ ಇದೆ. ಎಸ್. ಓ, ನಮ್ಮ ರಾಮನಗರದಲ್ಲಿ ಹೊಸದಾಗಿ ಶಾಪ್ ಓಪನ್ ಆಗಿಬಿಟ್ಟಿದೆ. ರೆಡ್ ವೆಲ್ವೆಟ್ ಇದೆ. ಇದಕ್ಕಿಂತ ಜಸ್ಟ್ ಬೇಕಿಂತ ಕಾಸ್ಟ್ಲಿ ಇದೆ. ಹೌದಾ? ಬಟ್ ಜಸ್ಟ್ ಬೇಕಲ್ಲಿ ಕಡಿಮೆ ಇದೆ. ಇಲ್ಲಿ ಈ ಶಾಪ್ ಇರೋದು ರಾಮನಗರದಲ್ಲೇ. ನಾನು ಇದನ್ನೇನು ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ನಂಗೆ ತುಂಬ ಇಷ್ಟ ಆಯಿತು. ನಾನಿದು ಫಸ್ಟ್ ಟೈಮ್ ಬಂದಿರೋದು ಈ ಸ್ವೀಟ್ಸ್ ಶಾಪ್ಗೆ. ತುಂಬಾ ಚೆನ್ನಾಗಿದೆ. ರಾಮನಗರದಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಯಾವ ರೀತಿ ಇದೆಯೋ ಇಲ್ಲಿ ಕಾಂತಿ ಸ್ವೀಟ್ಸು ಅಷ್ಟೇ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಪ್ರತಿಯೊಂದು ನಾನೇನು ಸ್ವೀಟ್ಸ್ ಎಲ್ಲ ತಗೊಂಡೆ ಅಥವಾ ಅಲ್ಲಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಿರೋದಾಗಿರ್ಬೋದು, ತುಂಬ ಇಷ್ಟ ಆಯಿತು. ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದೆ. ನೀವು ಯಾರಾದರೂ ರಾಮನಗರದಲ್ಲಿದ್ದರೆ ದಯವಿಟ್ಟು ಮಿಸ್ ಮಾಡದೆ ಹೋಗಿ. ಆ್ಯಂಡ್ ಹೋಗಿರೋರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಅಲ್ಲಿನ ಏನು ಹೇಳ್ತಾರೆ ಆ ಟೇಸ್ಟ್ ಯಾವ ರೀತಿ ಇದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗದು ತುಂಬಾ ಇಷ್ಟ ಆಯಿತು. ನಿನ್ನಷ್ಟುದನೇ ಇದೆ ಅಂತ ಜನಗಳಪ್ಪ. ಶೋಗಿಟ್ಟಿರೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ ಅಕ್ಕ ತಂಗಿ ಇಬ್ರು. ಅವಳೇನು ಮಾಡಿಕೊಂಡು ನಾನು ಮಾಡಿದ್ದು ಏನು ಎಲ್ಲದಕ್ಕೂ ಸ್ಟಾರ್ಟಿಂಗ್ ಬೆಳಗ್ಗೆ ಇಷ್ಟೇ ಇಲ್ಲ, ಇಷ್ಟು ಕೆಜಿ ಬರ್ತಿದೆ. ಈಗ ಯಾರಾದರೂ ರಾಮನಗರದಲ್ಲಿ ಇದ್ರೆ ದಯವಿಟ್ಟು ಮಿಸ್ ಮಾಡದೆ ಕಾನ್ಫಿಡೆನ್ಸ್ಗೆ ಬನ್ನಿ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಸೊ ಈಗ ಈ ಸ್ವೀಟ್ ಶಾಪ್ ಏನಿದೆ ಇದನ್ನ ಎಷ್ಟು ಹೈಜಿನಿಕ್ ಆಗಿ ಇಟ್ಕೊಂಡಿದ್ದಾರೆ ಅಂತ ನಾನು ಈಗ ತೋರಿಸ್ತೀನಿ ನೋಡಿ. ಶಾಪು ಕ್ಲೋಸ್ ಆಗ್ತಾ ಇದೆ, ಎಲ್ಲರೂ ಹಾಗೆ ಹೊಟ್ಟೋಗ್ಬಿಡ್ತಾರೆ. ಬಟ್ ಇವ್ರು ನೋಡಿ ಎಷ್ಟು ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಐ ಡೋಂಟ್ ನೋ ಎಲ್ಲ ಶಾಪಲ್ಲೂ ಇದೇ ರೀತಿ ಕ್ಲೋಸಿಂಗ್ ಟೈಮಲ್ಲಿ ಕ್ಲೀನ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನಿಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಳ್ತಾಯಿದ್ರು. ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾಯಿದ್ರು. ಆ್ಯಂಡ್ ಮಾರ್ನಿಂಗ್ ಟೈಮಿಗೆ ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ. ಅಕ್ಕ ಪಾರ್ಟಿ ಮಾಡ್ತಿದ್ದಾರೆ, ದೃಷ್ಟಿ ತೆಗಿತಿದ್ದಾರೆ. ಶಾಂತ್ ಇಲ್ಲ ಪಾನಿಪುರಿ ಇದರ ದೃಷ್ಟಿ ಹೊಂಟೋಗ್ಲಿರ್ಬೇಕು ನಿಂದು. ಇಲ್ಲಿ ತಗೊಳ್ಳುವ ಅಂತ ಇಸ್ಕೊಂಡ್ಬಿಡ್ತಾನೆ. ಇರ್ರಿ ಏನಮ್ಮ ನೋಡ ಅವ್ನ ವಿಡಿಯೋ ಕಿತ್ತಾಕ್ತವನು. ಏನೋ ಬಿಡಿ, ಅದಕ್ಕೆ ಹೇಳೋದು ಯಾರು ಏನು ಮಾಡಬೇಕು ಅದನ್ನೇ ಮಾಡಬೇಕು ಅಂತ. ಸ್ವಲ್ಪ ಓಪನ್ ಮಾಡ್ಬಿಟ್ಟು ಕೊಡು. ಇರು ಕೊಟ್ಟೆ ಎಲ್ಲ ಕೀ ಬಂಚಲ್ಲಿ. ಏನು ಕೀ ಬಂಚ ಅದ್ರಲ್ಲಿ ಐತಿ ಅಂದ್ಲ. ವಾ ಎಲ್ಲಿ ಕರೆಕ್ಟಾಗಿ ತೋರಿಸು. ಬೆಸ್ಟ್ ಫ್ರೆಂಡ್ ಅಂತ
ಬೆಸ್ಟ್ ಫ್ರೆಂಡ್ಸಾ ನೀನು ಸ್ಪಂದೋಕ ಅದಿದ್ರ ಐತೆ ಮಗ್ನೆ ಲಿಶಾಂತ್ ಕ್ಲಾರಿಟಿ ಚೆನ್ನಾಯ್ತಾ ಸೊ ನಾವಲ್ಲಿ ಹೊರಗಡೆ ಏನೋ ತಗೊಂಡೆ ಅಂದರೆ ಗೊತ್ತಾ ಏನು ಅಂದರೆ ಪಿಂಗಾಣಿ ಸೆಟ್ ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದಲ್ಲ ಚೆನ್ನಾಗಿದೆ ಉಪ್ಪುಗೆ ಮತ್ತೆ ಉಪ್ಪುಗೆ ದಪ್ಪ ಉಪ್ಪು ಸಣ್ಣ ಉಪ್ಪು ದಪ್ಪ ಉಪ್ಪು ಸಣ್ಣ ಉಪ್ಪು ಇಲ್ಲಾಂದರೆ ಇದೂ ಹಾಕೋಬೋದು ಏನಂತಾರೆ ಹುಣಸೆಹಣ್ಣು ಕೂಡ ಹಾಕೋಬೋದು ಒಂದೇ ಡಿಸೈನ್ ಚೆನ್ನಾಗಿದೆ ಓಹ್ ಲಕ್ಷ್ಮಿಗೆ ಡ್ಯಾನ್ಸ್ ಮಾಡ್ತಾನೆ ಲಿಶಾಂತ್ಗೋಸ್ಕರ ಪಿಂಗಾಣಿ ಪ್ರೈಸ್ ನೀವು ಕೇಳ್ತೀರಾ ನಮಗೆ ಇಲ್ಲಿ ಅದು 2 kg ಏನೋ ಹೇಳಿದ್ರು ಅದಕ್ಕೆ ಬಂದು ಒಂದಕ್ಕೆ 200 ಕೇಳ್ತಾಯಿದ್ರು ಬಟ್ 200ಇಂದ 250 ಕೇಳಿದ್ರು ಬಟ್ ನಾನು 150 ಮಾಡಿಕೊಂಡು 300ಗೆ 2 ಸೆಟ್ನ ತಗೊಂಡೆ. ಊರಿಂದ ಅಪ್ಪ ಅಮ್ಮ ನುಗ್ಗೆ ಸೊಪ್ಪನ್ನ ಕೊಟ್ಟು ಕಳಿಸಿದ್ರು. ಅಕ್ಕ ನುಗ್ಗೆ ಸೊಪ್ಪು ಉಪ್ಸಾರು ಮತ್ತು ಮುದ್ದೆ ಮಾಡಿಕೊಟ್ಟಿದ್ಲು. ಆಹಾ ಚಳಿಗೆ ನುಗ್ಗೆ ಸೊಪ್ಪು ಬಿಸಿ ಬಿಸಿ ಮುದ್ದೆ ತಿಂತಾಯಿದ್ರೆ ಏನು ಚೆನ್ನಾಗಿತ್ತು ಗೊತ್ತಾ. ಇಲ್ಲಿ ಬಾವ ಮತ್ತು ಮಹಿ ಇಬ್ಬರು ಮಾತಾಡ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡ್ತಾಯಿದ್ರು. ಸೊ ಇಲ್ಲಿ ನಮ್ಮದು ಊಟ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.